ಅಲೆಮಾರಿ ಸಮುದಾಯದ ಕೆಲವರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಹೈ ಡ್ರಾಮಾ ನಡೀತಾ ಇದ್ದು, ಒಳ ಮೀಸಲಾತಿ ಮಾಡಿದ್ದು ಸರಿಯಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ ಆಂಜನೇಯಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಅಲೆಮಾರಿ ಸಮುದಾಯದ ಕೆಲವರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಎಡಗೈ ಬಲಗೈ ಸಮುದಾಯಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಗೈ ಬಲಗೈ ಸಮುದಾಯಕ್ಕೆ ಶೇಕಡಾ 6% ಮೀಸಲಾತಿಯನ್ನ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಈ ನಿರ್ಧಾರಕ್ಕೆ ಅಲೆಮಾರಿ ಸಮುದಾಯ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಒಳ ಮೀಸಲಾತಿ ಮಾಡಿದ್ದು ಸರಿಯಿಲ್ಲ ಅಂತ ಅಲೆಮಾರಿ ಸಮುದಾಯದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ ಆಂಜನೇಯಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಪೊಲೀಸರು ಅಲೆಮಾರಿ ಸಮುದಾಯದವರನ್ನ ವಶಕ್ಕೆ ಪಡೆಯುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂತ ಸ್ಥಳದಲ್ಲಿ ಜೋಪಡಿ ಹಾಕಿದ್ದಾರೆ ಅಂತ ಅಲೆಮಾರಿಗಳನ್ನ ಕೈ ಹಿಡಿಬೇಕು. ಸರ್ಕಾರ ಏನು ಮಾಡಿದೆ ಅನ್ನೋ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ನಾಳೆ ತಿಳ್ಕೊಂಬಿಟ್ಟು ನಾವು ಮಾದಿಗರಿಗೆ ಸಂತೋಷ ಆಗಿದೆ ನಿಜ. ಹಾಗಂತೇಳಿ ಇನ್ನುಳಿದಂಥ ಸಮುದಾಯಗಳಿಗೆ ನಮ್ಮ ಜೊತೆಗಿದ್ದವು ಅವೆಲ್ಲವೂ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರನ್ನ ಬಲಿಷ್ಠರ ಜೊತೆಗೆ ಹಾಕಿಬಿಟ್ರೆ ಅವ್ರು ಹೆಂಗೆ ಅಲ್ವಾ? ಅದರಿಂದ ಅವರನ್ನು ಏನಾದರೂ ಮಾಡಿ ಪ್ರತ್ಯೇಕಗೊಳಿಸಿ ಅವರ ಉದ್ಧಾರ ಮಾಡಲಿಕ್ಕೆ ನಾವು ವಿಶೇಷವಾದಂಥ ಆಸಕ್ತಿಯನ್ನು ನಮ್ಮ ಹೋರಾಟಗಾರರೆಲ್ಲರೂ, ಇಡೀ ನಮ್ಮ ಸಮುದಾಯ, ಮಾದಿಗ ಸಮುದಾಯ ತಾಯ್ತನದ ಹೃದಯ ಇರ್ತಕ್ಕಂಥ ಸಮುದಾಯ, ಹಂಚಿ ತಿನ್ನುವಂಥ ಗುಣ ಇರ್ತಕ್ಕಂಥ ಸಮುದಾಯ, ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಬಾಯಿಂದ ಹೇಳೋ ಅಲ್ಲ, ಅದನ್ನು ಅಕ್ಷರಶಃ ಅನುಷ್ಠಾನ ಒಪ್ಕೊಂಡಿರ್ತಕ್ಕಂಥ ಸಮುದಾಯ ನಮ್ಮದು. ಅದರಿಂದ ಈ ಸಮುದಾಯ ಈ ಒಂದು ನಮ್ಮ ಜೊತೆಗಿದ್ದಂಥ ಅಲೆಮಾರಿಗಳಿಗೆ ರಕ್ಷಣೆ ಕೊಡಲಿಕ್ಕೆ ನಾವೆಲ್ಲ ತ್ಯಾಗಕ್ಕೂ ಕೂಡ ರೆಡಿ ಇದ್ದೀವಿ. ಈಗ ಒಂದ್ ಕಡೆ ಬಲಗೈಗೆ 6%, ಎಡಗೈಗೆ 6% ಸಮನಾಗಿ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಸಮುದಾಯ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಮುದಾಯಕ್ಕೆ ಹೆಚ್ಚಿಗೆ ಸಿಗಬೇಕಿತ್ತು ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗ ಸಮಾನವಾಗಿ ಈಗ ಹಂಚಿಕೆ ಆಗಿರುವಂಥ ವಿಚಾರ ಬಗ್ಗೆ ಮಾತಾಡೋದಾದ್ರೆ, ನಾನು ನಮ್ಮ ಸಮುದಾಯಕ್ಕೆ 6 ಕೊಟ್ಟಿದ್ದಾರೆ, ನನಗೆ ಸಂತೋಷ ಆಗಿದೆ. ಆಮೇಲೆ ಅಲೆಮಾರಿಗಳು ತೆಗೆದ್ರ ಬಗ್ಗೆ ನನಗೆ ಬೇಸರ ಆಗಿದೆ ಅಷ್ಟೇ. ಇನ್ನು ಉಳಿದವರು ಯಾರ್ಯಾರಿಗೆ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಈಗ ನೆಕ್ಸ್ಟ್ ಅಲೆಮಾರಿಗೆ ಸಂಬಂಧಪಟ್ಟಂತೆ ಸರ್, ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವಾಟ್ ನೆಕ್ಸ್ಟ್? ನಿಮ್ಮ ನಿಲುವುಗಳು ಹೇಗೆ, ಹೋರಾಟಗಳು ಹೇಗೆ, ಅಥವಾ ಸರ್ಕಾರಕ್ಕೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ರೀತಿಗಳೆಲ್ಲ ಹೇಗೆ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತು, ಶೋಷಿತರ ಬಗ್ಗೆ ಪ್ರತಿಯೊಂದು ಕೂಡ ಗೊತ್ತಿದೆ. ಅಲ್ಲಿ ಸಚಿವ ಸಂಪುಟದಲ್ಲಿ ಏನೇನಾಗಿದೆ ಅನ್ನೋ ನಮಗೆ ಗೊತ್ತಿಲ್ಲ ಏನಿಲ್ಲ. ನಾಳೆ ಹೋಗಿ ಅವ್ರಿಗೆ ನಿವೇದನೆ ಮಾಡ್ತೀವಿ. ನಾಡಿನ ದೊರೆ, ನಮ್ಮ ಕಣ್ಣೀರನ್ನು ಒರೆಸುವಂಥ ಶಕ್ತಿ ಯಾರಿಗಿರೋದು? ಸಿದ್ದರಾಮಯ್ಯಗಿರೋದು ಅಲ್ವಾ? ಎಲ್ಲರನ್ನೂ ಕಾಪಾಡ್ತಕ್ಕಂಥ ಹೊಣೆ ಹೊತ್ಕೊಂಡಿರೋರು ಯಾರು? ಸಿದ್ದರಾಮಯ್ಯನವರು. ಅವ್ರ ಹತ್ರ ಹೋಗಿ ನಾವು ಇವರೆಲ್ಲರೂ ಸೇರ್ಕೊಂಡು ಬೇಡ್ಕೊಳ್ತೀವಿ, ಇವ್ರಿಗೆ ಅನ್ಯಾಯ ಆಗಿದೆ, ಸರಿಪಡಿಸ್ಬೇಕು ಅಂತ ಹೇಳ್ತೀವಿ. ಮತ್ತೊಂದು ಕಡೆ ಕೂಡ ಎಡಗೈ ಸಮುದಾಯ ಇನ್ನೊಂದು ಭಾಗದಲ್ಲೂ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು 8% ನಮಗೆ ಬೇಕಿತ್ತು ಅನ್ನುವಂಥದ್ದು ಅವರ ಒತ್ತಾಯ. ಅವ್ರನ್ನೂ ಕೂಡ ಏನಾದ್ರು ಮಾತಾಡಿಸ್ತೀರಾ? ಅವ್ರಿಗೂ ಮನವರಿಕೆ ಮಾಡುವಂತ ಪ್ರಯತ್ನಗಳಾಗುತ್ತೆ ಹೇಗೆ ಅಂತ? ಇಲ್ಲ, ಇಲ್ಲಿ ಹೋರಾಟಗಾರರು ಯಾರು ಗೊತ್ತಾ? 2024 ಆಗಸ್ಟ್ 1ನೇ ತಾರೀಕಿನ ಹಿಂದೆ ಇದ್ರಲ್ಲ, ಆ ಹೋರಾಟಗಾರರೆಲ್ಲ ಇಲ್ಲಿದ್ದಾರೆ. ಆ ಹೋರಾಟಗಾರರೆಲ್ಲರೂ ಕೂಡ ಒಪ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಅದರಿಂದ ನಾವು ಕರೆಕ್ಟಾಗಿ ಆಗಿದೆ. ಇಡೀ ಮಾದಿಗ ಸಮುದಾಯಕ್ಕೆ ತೃಪ್ತಿ ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನಾವು ಅದ್ದೂರಿಯಾಗಿ, ಗೊತ್ತಾಯ್ತಾ, ಅದ್ದೂರಿಯಾಗಿ ಸನ್ಮಾನ ಮಾಡುವಂಥ ವಿಜಯ ಉತ್ಸವವನ್ನು ಆಚರಿಸುವಂಥ ದಿನಗಳನ್ನು ಅವ್ರ ಹತ್ರ ಮಾತನಾಡಿ ನಿಗದಿಪಡಿಸ್ತೀವಿ. ಇದಿಷ್ಟು ಮಾಜಿ ಸಚಿವ ಎಚ್ ಆಂಜನೇಯ ಅವರ ಮಾತು.
ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದ್ದು, ಈ ನಿರ್ಧಾರಕ್ಕೆ ಕೆಲವರು ಖುಷಿಯನ್ನ ವ್ಯಕ್ತಪಡಿಸುತ್ತಾ ಇದ್ರೆ, ಅಲೆಮಾರಿ ಸಮುದಾಯದವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಎಡಗೈ ಬಲಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ನೀಡಲು ನಿರ್ಧಾರವನ್ನ ಮಾಡಲಾಗಿದ್ದು, ಇಡೀ ದಲಿತ ಸಮುದಾಯ 3 ಗುಂಪಾಗಿ ವರ್ಗೀಕರಣವನ್ನ ಮಾಡಿದ್ದು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅದರಂತೆ ಮೀಸಲಾತಿ ಹಂಚಿಕೆಗೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ.